ನಮಸ್ಕಾರ. ಭಾರತದ ಅಬ್ಬರದ ಆಟಕ್ಕೆ ತತ್ತರಿಸಿತು ಲಂಕಾ. ವ್ಯರ್ಥವಾಯಿತು ಪತುಮ್ ನಿಸಾಂಕರ್ ಅವರ ಸ್ಫೋಟಕ ಶತಕ. ಸೂಪರ್ ಓವರ್ನಲ್ಲಿ ಹೀಗೆ ಗೆದ್ದು ಬೀಗಿತು ಟೀಂ ಇಂಡಿಯಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಷ್ಯಾ ಕಪ್ನ ಸೂಪರ್ ಓವರ್ನ ರಣರೋಚಕ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗಿದ್ದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಏಷ್ಯಾ ಕಪ್ 2025ರ ಸೂಪರ್ 4 ಸುತ್ತಿನ ಅಂತಿಮ ಪಂದ್ಯ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯಿತು. ತೀವ್ರ ರಣರೋಚಕತೆಯಿಂದ ಕೂಡಿದ್ದ ಈ ಪಂದ್ಯವನ್ನ ಸೂಪರ್ ಓವರ್ನಲ್ಲಿ ಗೆದ್ದುಕೊಳ್ಳುವಲ್ಲಿ ಟೀಂ ಇಂಡಿಯಾ ಯಶಸ್ವಿಯಾಯಿತು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಶ್ರೀಲಂಕಾಗೆ 203 ರನ್ಗಳ ಗುರಿಯನ್ನ ನೀಡಿತು. ತಂಡದ ಪರ ಅಭಿಷೇಕ್ ಶರ್ಮಾ ಬಿರುಗಾಳಿಯ ಅರ್ಧಶತಕ ಬಾರಿಸಿದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಶ್ರೀಲಂಕಾ ತಂಡ ಆರಂಭಿಕ ಆಟಗಾರ ಪತುಮ್ ನಿಸಾಂಕರ್ ಅವರ ಶತಕದ ನೆರವಿನಿಂದಾಗಿ ಸುಲಭವಾಗಿ ಗೆಲ್ಲುವಂತೆ ತೋರುತ್ತಿತ್ತು. ಆದರೆ ಕೊನೆಯಲ್ಲಿ ಮ್ಯಾಜಿಕ್ ಮಾಡಿದ ಟೀಂ ಇಂಡಿಯಾ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಹೀಗಾಗಿ ಸೂಪರ್ 4ನತ್ತ ಸಾಗಿತ್ತು ಪಂದ್ಯ. ಇದರಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ಕೇವಲ 2 ರನ್ ಕಲೆ ಹಾಕಿತ್ತು. 3 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಭಾರತ ಮೊದಲ ಎಸೆತದಲ್ಲೇ ಗೆಲುವು ದಾಖಲಿಸಿತು. ಸ್ನೇಹಿತರೆ, ಇದಕ್ಕೂ ಮುನ್ನ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ. ಸ್ನೇಹಿತರೆ, ತಂಡದ ಆರಂಭಿಕ ಆಟಗಾರ ಶುಭ್ಮನ್ ಗಿಲ್ ಕೇವಲ 4 ರನ್ ಬಾರಿಸಿ ಮತ್ತೊಮ್ಮೆ ನಿರಾಸೆ ಮೂಡಿಸಿದರು. ಅದಾದ ಬಳಿಕ ಬಂದ ಸೂರ್ಯಕುಮಾರ್ ಯಾದವ್ ಕೂಡ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ಉಳಿಯಲೇ ಇಲ್ಲ. 12 ರನ್ ಬಾರಿಸಿ ಸೂರ್ಯ ಎಲ್ಬಿ ಬಲೆಗೆ ಸಿಲುಕಿಕೊಂಡರು. ಆದರೆ ಮತ್ತೊಂದು ಕಡೆ ಸ್ಫೋಟಕ ಆಟವನ್ನು ಮುಂದುವರಿಸಿದ ಅಭಿಷೇಕ್ ಶರ್ಮಾ 31 ಎಸೆತಗಳಿಂದ 2 ಸಿಕ್ಸ್ ಹಾಗೂ 8 ಫೋರ್ಗಳೊಂದಿಗೆ 61 ರನ್ಗಳ ಅದ್ಭುತ ಆಟ ಪ್ರದರ್ಶಿಸಿದರು. ಇದರೊಂದಿಗೆ ಏಷ್ಯಾ ಕಪ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಅರ್ಧಶತಕ ಸಿಡಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೂ ಅಭಿಷೇಕ್ ಪಾತ್ರರಾದರು. ಸ್ನೇಹಿತರೆ, ಅದಾದ ಬಳಿಕ ಜೊತೆಯಾದ ತಿಲಕ್ ವರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಟೀಂ ಇಂಡಿಯಾದ ಇನ್ನಿಂಗ್ಸ್ ಜವಾಬ್ದಾರಿಯನ್ನ ವಹಿಸಿಕೊಂಡು ತಿಲಕ್ ವರ್ಮಾ ಅಜಯ್ 49 ರನ್ ಬಾರಿಸಿ ಮಿಂಚಿದರೆ ಸಂಜು ಸ್ಯಾಮ್ಸನ್ 39 ರನ್ಗಳ ಕೊಡುಗೆ ನೀಡಿದರು. ಇನ್ನು ಕೊನೆಯಲ್ಲಿ ಬಂದ ಅಕ್ಷರ್ ಪಟೇಲ್ ಅಜಯ್ 21 ರನ್ ಬಾರಿಸಿ ತಂಡದ ಮೊತ್ತವನ್ನು 200 ರನ್ಗಳ ಗಡಿ ದಾಟಿಸಿದರು. ಪರಿಣಾಮವಾಗಿ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 202 ರನ್ ಕಲೆ ಹಾಕಿತು. ಸ್ನೇಹಿತರೆ, ಅತ್ತ ಲಂಕಾ ತಂಡದ ಪರ ಮಹಿಷಾ ತೀಕ್ಷಣ, ಚಮೀರಾ, ವನಿಂದು ಹಸರಂಗ, ದಶುನ್ ಶನಕ ಹಾಗೂ ಚರಿತ್ ಅಸಲಂಕಾ ತಲಾ 1 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 203 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಲಂಕಾ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿರಲಿಲ್ಲ. ಕುಸಾಲ್ ಮೆಂಡಿಸ್ ಡಕ್ಔಟ್ ಆದರು ಹಾರ್ದಿಕ್ ಪಾಂಡ್ಯರವರ ಬೌಲಿಂಗ್ ನಲ್ಲಿ. ಆದರೆ ಅದಾದ ಬಳಿಕ ಜೊತೆಯಾದ ಪತುಮ್ ನಿಸಾಂಕ ಹಾಗೂ ಕುಸೆಲ್ ಪರೇರಾ ಟೀಂ ಇಂಡಿಯಾವನ್ನ ಕಾಡಿದರು. ಸ್ನೇಹಿತರೆ, ಇವರಿಬ್ಬರು 2ನೇ ವಿಕೆಟ್ಗೆ 127 ರನ್ಗಳ ಜೊತೆ ಆಟವನ್ನ ಹಂಚಿಕೊಂಡರು. ಸ್ನೇಹಿತರೆ, ಈ ಮಧ್ಯೆ ಕುಸೆಲ್ ಪರೇರಾ 58 ರನ್ಗಳ ಅದ್ಭುತ ಆಟ ಪ್ರದರ್ಶಿಸಿದರೆ ಪತುಮ್ ನಿಸಾಂಕ ಸ್ಫೋಟಕ ಸೆಂಚುರಿ ಬಾರಿಸಿದರು. ಈ ಮುಖ್ಯವಾಗಿ ಈ ಏಷ್ಯಾ ಕಪ್ನಲ್ಲಿ ಸೆಂಚುರಿ ಬಾರಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೂ ಲಂಕಾ ಆರಂಭಿಕ ಆಟಗಾರ ಪತುಮ್ ನಿಸಾಂಕ ಪಾತ್ರರಾದರು. ಸ್ನೇಹಿತರೆ, ಆದಾಗ್ಯೂ ಕೊನೆ ಹಂತದಲ್ಲಿ ನಾಟಕೀಯ ಕುಸಿತ ಕಂಡ ಲಂಕಾ ತಂಡ 202 ರನ್ಗಳಿಗೆ 20 ಓವರ್ಗಳನ್ನ ಮುಗಿಸಿತು. ತಂಡದ ಪರ ಪತುಮ್ ನಿಸಾಂಕ 58 ಎಸೆತಗಳಿಂದ 107 ರನ್ಗಳ ಶತಕದ ಇನ್ನಿಂಗ್ಸ್ ಆಡಿದರೆ ಕುಸೆಲ್ ಪರೇರಾ 32 ಎಸೆತಗಳಲ್ಲಿ 58 ರನ್ ಬಾರಿಸಿದರು. ಇದರೊಂದಿಗೆ ಲಂಕಾ ತಂಡ ಕೂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 202 ರನ್ ಕಲೆ ಹಾಕಿತ್ತು. ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ತಲಾ 1 ವಿಕೆಟ್ ಪಡೆದುಕೊಂಡರು. ಈ ಮುಖ್ಯವಾಗಿ ಪಂದ್ಯ ಸೂಪರ್ ಓವರ್ನತ್ತ ಸಾಗಿತು. ಆದಾಗ್ಯೂ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಂಕಾ ತಂಡ ಕೇವಲ 2 ರನ್ ಬಾರಿಸಿ ಆಲ್ಔಟ್ ಆಗಿತ್ತು. ಸ್ನೇಹಿತರೆ, ಈ ಗುರಿಯನ್ನು ಬೆನ್ನಟ್ಟಿದಂತಹ ಟೀಂ ಇಂಡಿಯಾ ಮೊದಲ ಎಸೆತದಲ್ಲೇ ಉತ್ತಮ 4 ಬಾರಿಸುವ ಮೂಲಕ ಪಂದ್ಯವನ್ನ ಸೂಪರ್ ಓವರ್ನಲ್ಲಿ ಗೆದ್ದುಕೊಂಡಿದ್ದಲ್ಲದೆ ಅನ್ಬಿಟನ್ ಟೀಮ್ ಆಗಿ ಏಷ್ಯಾ ಕಪ್ನ ಫೈನಲ್ಗೆ ಇದೀಗ ಭಾರತ ತಂಡ ಎಂಟ್ರಿ ನೀಡಿದೆ.